ಅವು 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 ಮಾಡಿ ಮಾಡಿ ಹೇಳಿ ಕೇಳಬೇಕು. ಕೇಳಿಲ್ಲ ಅಂದರೆ ಏನೇನೋ ಮಾತಾಡ್ತೀರಾ ಕರ್ಕೊಂಬಂದ್ಬಿಟ್ಟು. ಇಲ್ಲೆಲ್ಲ ಯಜಮಾನ್ರಿ ಒಬ್ರು ಇದು ಸಿಗೋದಿಲ್ವಾ? ತೆಂಗಿನಕಾಯಿ ಏನು ಸಿಗಲ್ವ ಇಲ್ಲಿ? ನಿಮ್ಗೆ ಕನ್ನಡ ಬರಲ್ವಾ? ಕನ್ನಡದವ್ರಾ? ಚಲೋ. ನಾವು ಯಾರೋ ಹಿಂದಿ ಎಲ್ಲ ಮಾತಾಡಿದ್ರು ನನಗೆ ಗೊತ್ತಾಗ್ಲಿಲ್ಲ. ನನಗೆ ಹಿಂದಿ ಬರಲ್ಲ ನನಗೆ. ಅಲ್ಲಿ ಹೋದೆ ಬಟ್ ಅವ್ರಿಗೆ ನಮ್ಮ ಹತ್ರ ನನಗೆ 200 ತೆಂಗಿನಕಾಯಿ ಬೇಕು. 200 ಬೇಕು ಪೂಜೆಗೆ. 200 ತೆಂಗಿನಕಾಯಿ ಬೇಕು ನನಗೆ. ಹತ್ರದಲ್ಲಿ ಯಾವುದೇ ಇಲ್ಲ ತೋಟದಲ್ಲಿ ಕೊಡೋದು. ಯಾಕಂದ್ರೆ ಎಳ್ನೀರು ಕಿತ್ತಿ ತೆಂಗಿನಕಾಯಿ ಕೊಡ್ತಾರಲ್ಲ ಅಂತ ಬೇಕು, ಶುದ್ಧವಾಗಬೇಕು. ಮೊನ್ನೆ ಎಲ್ಲಾದ್ರೂ ಹೋಗಿದ್ರೆ ಕಿತ್ತಿರೋ ತೋಟದಿಂದ ಬೇಕು. ಹೌದು ಹೌದು. ಬನ್ನಿ ಬನ್ನಿ, ಅವ್ರು ಕೊಟ್ಬಿಟ್ಟು ಬನ್ನಿ. ನಿಮ್ಮ ಹತ್ರ ಮಾತಾಡ್ಬೇಕು ಬನ್ನಿ. ಕನ್ನಡಿ ಸ್ವಾಮಿ ಅಂತ ನನ್ನ ಹೆಸರು. ಕನ್ನಡಿ ಸ್ವಾಮಿ ಅಂತಾರೆ. ಈ ವಾಸ್ತು ಜಾತಕ ಇವೆಲ್ಲ ಹೇಳ್ತೀನಿ. ನಿಮ್ಮನ್ನು ನೋಡಿದೆ, ದುಡ್ಡು ಕೊಡಕ್ಕೆ ಹೋಗಬೇಡಿ. ಮೊನ್ನೆ ಎಲ್ಲಾದ್ರೂ ಹೋಗಿದ್ರು ಅಮಾಸೆಗೆ, ಮಕ್ಕದು ಇದು ಹೊಡೆದಿದೆ ನೋಡಿ, ಲಕ್ಷಣ ಸ್ವಲ್ಪ ಇದಾಗಿದೆ. ಹಿರಿಯರು ನೀವು ಬೇಜಾರು ಮಾಡ್ಕೊಬೇಡಿ. ನಾನು ಕರೆಕ್ಟಾಗಿ ಹೇಳ್ತೀನಿ, ಎಲ್ಲ ಹೇಳಿ ಸತ್ಯ ಆಗತ್ತೆ. MLA ಮಿನಿಸ್ಟ್ರುಗಳೆಲ್ಲ ಬರ್ತಾರೆ ನನ್ನ ಹತ್ರ. ದುಡ್ಡು ಯಾರ ಹತ್ರ ಇಸ್ಕೊಳ್ಳಲ್ಲ. ಮನೆ ಇಲ್ಲ ನನಗೆ, ಇವಾಗಲೂ ಸುತ್ತೀನಿ ಎಲ್ಲ ಕಡೆ. ಬನ್ನಿ ಬನ್ನಿ, ಕೂತ್ಕೊ ಬನ್ನಿ ಬನ್ನಿ. ಇಲ್ಲ ಬನ್ನಿ ಬನ್ನಿ ಗುರುಗಳೇ, ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬಾಪ್ಪ ನೀನು ಬಾ ಬಾ ಬಾಪ್ಪ ಬಾ ಬಾ. ಬರಲ್ಲ ಬಾ, ಇರಲಿ. ಹಾಂ ಸರಿ, ತೊಂದರೆ ಇಲ್ಲ. ಯಾವ ಕಡೆ? ಯಾವ್ರು ನಿಮ್ಮದು? ಹಾಸನ, ಮಂಡ್ಯ ಕಡೆ? ಹಾಂ, ರಾಯಚೂರು. ಅದೇ ಗೊತ್ತಾಯ್ತು ನನಗೆ. ಮತ್ತು ಆರಾಮದಿರಲ್ಲ? ರೊಟ್ಟಿ ಗಿಟ್ಟಿ ತಿನ್ನಾಕತ್ತೀರಿ? ಎಲ್ಲ ಮಾತಾಡ್ತೀನಿ, ಯಾಕಂದ್ರೆ ಎಲ್ಲ ಕಡೆ ಸುತ್ತೀನಿ. ಅಮಾವಾಸ್ಯೆಗೆ ಮೊನ್ನೆ ನೀವು ಎಲ್ಲ ಹೋಗಿ ಬಂದ್ಬಿಟ್ಟಿದ್ದೀರ. ಅಮಾವಾಸ್ಯೆಗೆ ಯಾರೋ ಮಾಡಿಸಿ ಹಾಕಿರೋದು ಮೊಟ್ಟೆನಲ್ಲಿ ನಿಂಬೆಣ್ಣೆ ಏನೋ ತುಳಿದಿರ್ಬೇಕು ನೋಡಿ ನೀವು. ಹೌದಾ? ರಾತ್ರಿ ನಿದ್ದೆ ಬರ್ತಾ ಇದೆಯಾ ಚೆನ್ನಾಗಿ? ನಿದ್ದೆ ಮಾಡ್ತಾ ಇದ್ದೀರಾ? ಅದು ಏನೂ ಗೊತ್ತಾಗಲ್ಲ, ಎಚ್ಚರ ಆಗಲ್ಲ ಸಡನ್ನಾಗಿ. ಹೌದಾ? ಬೆಳಗ್ಗೆನೇ ಆಗ್ತಾ ಇದೆ. ಅದು ಏನಾಗಿದೆ ಅಂದರೆ, ಯಾರೋ ಅಮಾವಾಸ್ಯೆಗೆ ಮಾಡಿಸಿ ಹಾಕಿರೋದು ನಿಮಗೆ ದೃಷ್ಟಿ ಬಿದ್ದುಬಿಟ್ಟಿದೆ ಪಾಪ. ಮಕ್ಕದ ಲಕ್ಷಣ ಹೇಳ್ತಾ ಇದೆ ನನಗೆ. ದುಡ್ಡು ಕೊಡಕ್ಕೆ ಹೋಗ್ಬಿಡಿ ನನಗೆ. ದುಡ್ಡು ಇಸ್ಕೊಳ್ಳೋದಿಲ್ಲ. ಕನ್ನಡಿ ಸ್ವಾಮಿ ಅಂತ ನಿಮ್ಮ ಮಕ್ಕ ನೋಡಿ. ನೀವು ಕನ್ನಡಿ ಇಟ್ಕೊಂಡು ಓಡಾಡ್ತೀನಿ ನಾನು. ಮಕ್ಕ ನೋಡಿ ಏನು ಅನಿಸ್ತಾ ಇದೆ ನೋಡಿ. ಎಲ್ಲಾದ್ರೂ ಕಪ್ಪು ಹೊಡೆದಿದ್ಯಾ? ಕೈ ಇಟ್ಕೊಳ್ಳಿ ಇಟ್ಕೊಳ್ಳಿ, ಕನ್ನಡಿ ಇಟ್ಕೊಳ್ಳಿ ನೋಡಿ. ಎಲ್ಲಾದ್ರೂ ಕಪ್ಪು ಹೊಡೆದಿದ್ಯಾ ನೋಡಿ ಮುಖ? ಎಲ್ಲರೂ ಸ್ವಲ್ಪ ಕಪ್ಪು ಕಾಣಿಸ್ತಾ ಇದೆಯಾ ನೋಡಿ? ಮಾಮೂಲಿ ಇರಲಿ, ಅಬ್ಸರ್ವ್ ಮಾಡಕ್ಕೆ ಹೋಗಲ್ಲ ನಾವು. ಅಬ್ಸರ್ವ್ ಅಲ್ಲ, ನಾನು ಹೇಳ್ತಾ ಇರೋದು. ಆಗಿದೆ ನಿಮಗೆ, ದೃಷ್ಟಿಯಾಗಿದೆ. ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನಾನು ಹೇಳಿದ್ದನ್ನು ಮಾಡಿ ಸರಿ ಹೋಗುತ್ತೆ ನಿಮಗೆ. ಆಯಿತಾ? ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಕೈ ಮುಕ್ಕೊಳ್ಳಿ. ಹಾಂ, ಕೈ ಮುಗಿರಿ, ಕೈ ಮುಗಿರಿ. ಪಾತಾಳಿ 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 ಮಣ್ಣ ದೇವತೆ ಮಣ್ಣ ದೇವತೆ. ಏ ದೃಷ್ಟಿಗೊಂಬೆ ದೃಷ್ಟಿಗೊಂಬೆ. ಏ ದೃಷ್ಟಿಗೊಂಬೆ. ದೃಷ್ಟಿಗೊಂಬೆ. ಏನಾಗಿದೆ ಅಂದರೆ ನಿಮಗೆ ತೊಂದರೆ ಆಗ್ಬಿಟ್ಟಿದೆ. ಯಾರೋ ಕಣ್ಣು ಬಿಟ್ಟಿರೋದು, ಯಾರೋ ಮಾಡಿ ಹಾಕಿರೋದು ನಿಮಗೆ. ಪಾಪ ಅವ್ರಿಗೆ ಯಾರಿಗೋ ಮಾಡಿರೋದು ನಿಮಗೆ ಬಂದ್ಬಿಟ್ಟೈತೆ. ಅದು ದೋಷ ಆಗಿರೋಂಥದ್ದು ನಿಮ್ಗೆ. ಆಯಿತಾ? ಒಳ್ಳೇದಾಗುತ್ತೆ, ಪರಿಹಾರ ಮಾಡ್ಕೊಡ್ತೀನಿ ನಿಮ್ಗೆ. ಏನು ಯೋಚನೆ ಮಾಡ್ಬಿಡಿ, ದುಡ್ಡು ಕೊಡಕ್ಕೆ ಹೋಗ್ಬೇಡಿ. ನಿಮ್ಗೆ ಒಳ್ಳೇದಾದ ಮೇಲೆ ನನಗೆ ಹೇಳ್ಬೇಕು ನೀವು. ಆಯಿತಾ? ಗೊತ್ತಾಯ್ತಲ್ವ? ನೆಲಿಗೆ ತೆಗಿರಿ ಹಚ್ಚಿ. ಹಾಂ, ಮಾಡಿ ಮಾಡಿ ಮಾತಾಡೋದ್ರಲ್ಲಿ ನನಗೆ ಗೊತ್ತಾಗತ್ತೆ ಯಾರು ಮಾಡಿಸೋರು ಏನು ಅಂತ. ಮಾಡಿ, ಇನ್ನೊಂದ್ಸತಿ ಮಾಡಿ. ಹಾಂ, ಏನಾಗಿದೆ ಅಂದರೆ, ಯಾರು ಬಾಪ ಟೀ ಕುಡಿತೀಯಾ? ಟೀ ಕುಡಿ ಬಾ, ಟೀ ಕುಡಿ ಬಾ. ನೀವು ನ್ಯಾಲಿಗೆರೆ ಹೇಳ್ತಾ ಇದೆ ನಿಮ್ಮದು. ಯಾರು ಅಂದರೆ ಒಂದು ಹೆಣ್ಣು ಗಂಡಿಗೆ ಮಾಡಿಸಿರೋಂಥದ್ದು. ಅದು ದೋಷ ನಿಮ್ಗೆ ಆಗ್ಬಿಟ್ಟದು. ಮಾಡಿಸಿ ಹಾಕಿರೋ ತುಳಿದು ಬಿಟ್ಟಿದ್ರಿ ನೀವು. ಮೊಟ್ಟೆ ತುಳಿದ್ರೆ ಲಿಂಬೆಹಣ್ಣು ತುಳಿದ್ರೆ ಜ್ಞಾಪಕ ಆಯ್ತಾ? ಎಲ್ಲೋಗಿದ್ರಿ ನೀವು? 3 ರೋಡ್ಗೆ ಮೊನ್ನೆ ಅದೇ ನೀವು ಮಾಡಿರೋದು ತಪ್ಪು. ಓಡಾಡದೆ ಮಾಡಿರೋದು ತಪ್ಪು. ಕಡೆ ತೋಟ ಕಡೆ ಹೋಗ್ತಾ ಇರ್ತೀವಿ. ನೀವು ಕನ್ನಡ ಬರುತ್ತಾ? ಅವರು ಕನ್ನಡದವ್ರೇನಾ? ಕನ್ನಡದವರಲ್ಲಿ. ಇರಲಿ ಇರಲಿ, ಆಗತ್ತೆ. ಆಯ್ತು, ಒಳ್ಳೇದಾಗಲಿ. ಓಕೆ. ನಿಮಗೆ ಎಲ್ಲ ತುಳಿದು ಬಿಟ್ಟಿದ್ದೀರ ನೀವು. ಮೊಟ್ಟೆ ಲಿಂಬೆಹಣ್ಣು ಯಾರೋ ಹೊಡೆದು ಮಿಕ್ಸ್ ಮಾಡಿ ಹಾಕಿರೋದು. ಅರಟ ಕುಂಕುಮ ಹಾಕಿ, ಕರಿಬೇವು, ಮೆಣಸಿನಕಾಯಿ ಇಂಥದ್ದೆಲ್ಲ ಒಗ್ಗರಣೆ ಥರ ಹಾಕಿಬಿಟ್ಟಿದ್ದಾರೆ. ಅದು ಜೀವನದಲ್ಲ ಒಗ್ಗರಣೆ ಆಗ್ಬಿಡುತ್ತದು. ಒಗ್ಗರಣೆ ಅಂದ್ರೆ ಗೊತ್ತಲ್ವಾ? ಒಂದು ಯಾವುದೋ ಸಿಹಿ ಆಗಲಿ ಖಾರ ಸರಿಯಾಗಿ ಸಿಗೋದಿಲ್ಲ ಅದು. ಅದಕ್ಕೆ ಅರ್ಥ ಆಯ್ತಲ್ವೇ? ಹಾಂ, ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ನೀವು ಒಳ್ಳೇದಾಗ್ತದೆ. ನಿಮ್ಗೆ ಯಾವುದು ಒಳ್ಳೆ ಹಾಡು ಯಾವುದು ಬರುತ್ತೆ? ಹಾಡು ಸಂತೋಷ ಪಡಿಸ್ಬೇಕು. ಅದಕ್ಕೆ ಸಂತೋಷ ಪಟ್ಟು ಅದನ್ನು ಕಳಿಸ್ಬಿಡೋಣ ವಾಪಸ್ ಇಲ್ಲಿಂದ. ಕನ್ನಡಿನ ಉಲ್ಟಾ ಮಾಡ್ಬಿಡ್ತೀನಿ, ದೃಷ್ಟಿ ತೆಗೆದು ನಿಮ್ದು. ಯಾವ ಹಾಡು ಬರುತ್ತೆ ನಿಮಗೆ? ಒಳ್ಳೆ ಹಾಡು ಹಾಡಿ ಹಾಡಿ.
ಯಾವ್ದನ್ನೊಂದು ಹಾಡಿ, ಯಾವ್ದು ಬರುತ್ತೆ ನೋಡಿ, ಜ್ಞಾಪಿಸ್ಕೊಂಡು ಹಾಡಿ ಸ್ವಲ್ಪ. 20-30 ವರ್ಷದಿಂದ ನಾಟಕದ ಆಡ್ತಾ ಇದ್ದವ್ರು ನೀವು, ಖುಷಿ ಆಗತ್ತೆ ನನಗೆ. ಇಬ್ರು ಹಿರಿಯರು ನೀವು, ನಾಟಕ ಆಡ್ತಾ ಇದ್ದವ್ರು ನೀವು ನಮ್ಗೆ ಸಿಕ್ಕಿದ್ರಂದ್ರೆ ನಾನು ನಾಟಕಕ್ಕೆ ಹೋಗ್ಬೇಕಾಗಿತ್ತು, ಸಿನಿಮಾದಲ್ಲೂ ಮಾಡ್ಬೇಕಾಯ್ತು ನಾನು. ಆದರೆ ಏನು ಮಾಡೋಕ್ಕಾಗತ್ತೆ, ಹಿರಿಯರು ಆಶೀರ್ವಾದ ಬೇಕು ಅಲ್ವೇ? ಮಾಡಿ ಅಲ್ಲಿಗೆ ಈ ಕನ್ನಡಿಯಲ್ಲಿ ನೋಡಿಕೊಂಡು ಅನ್ನಿ. ನಿಮ್ಗೆ ಎಷ್ಟೊತ್ತಾಗತ್ತೆ ಅಷ್ಟೊತ್ತನ್ನಿ. ನಿಮ್ಗೆ ಯಾವ್ಯಾವ ಪ್ರಾಣಿಗಳು ಇಷ್ಟನೋ ಆ ಪ್ರಾಣಿಗಳು ಥರಲ್ಲ ಕೂಗಿ. ಹಸುಗಳು ಕಟ್ ಮಾಡಿದ್ದೆ ಒಂದು 30. ಹಾಂ, ಹಸುಗಳ ಹತ್ರ ಸರಿ ಸರಿ ಸರಿ, ಇರಲಿ ಬಿಡಿ, ಪರವಾಗಿಲ್ಲ ಬಿಡಿ. ನಿಮ್ಮ ದೋಷ ಪರಿಹಾರ ಆಗಕ್ಕೆ ರಾತ್ರಿ ನಾಯಿ ಕೂಗ್ತವೆ, ಗೊತ್ತಾ? ಏನಕ್ಕೆ ಕೂಗ್ತಾವೆ ನಾಯಿಗಳು ರಾತ್ರಿ ಗೊತ್ತಿದೆಯಾ? ಅಮಾವಾಸ್ಯೆ ದಿವಸ ಜಾಸ್ತಿ ಬರ್ಕೊತಾವೆ ನಾಯಿಗಳು ಅಲ್ವಾ? ನಾಯಿ ಥರ ಕೂಗಿ ಒಂದ್ಸತಿ ಜೋರಾಗಿ. ಅವು 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 ಹೌದು ಹೌದು ಅವು ಹೌದು ಅವು ಅವು ಹೌದು ನೋಡಿ, ಇದೆಯಲ್ಲ ನಿಮಗೆ, ಇದು ನಿಮ್ಗೆ ಕಾಪಾಡುತ್ತೆ ಈಗ ಮುಂದೆ, ಆಯ್ತಾ? ಅಮಾವಾಸ್ಯೆ ದಿವಸ ಹೋಗ್ಬೇಕಾರೆ ಹುಷಾರಾಗಿ ನೋಡ್ಕೊಂಡು ಓಡಾಡ್ಬೇಕು. ಅದಕ್ಕೆ ಅಮಾವಾಸ್ಯೆಗೆ ಮಕ್ಕಳು ಹೊರಗೆ ಕಳ್ಸಲ್ಲ, ನಾವು ಹೊರಗಡೆ ಹೋಗಲ್ಲ ಜಾಸ್ತಿ. ಯಾಕೆ? 3 ರೋಡ್ಗೆ ದರಿದ್ರ ಮಾಡಿ ಹಾಕ್ಬಿಟ್ಟಿರ್ತಾವೆ. ಏನಂದ್ರೆ ಅದು ಪಾಪ ಅನುಭವಿಸೋದು ಯಾರು? ನಮ್ಮಂಥವ್ರು, ನಿಮ್ಮಂಥವ್ರು ಓಡಾಡ್ತಾ ಇರ್ತೀವಿ ಅಲ್ವೇ? ಅದಕ್ಕೆ ಬನ್ನಿ, ಏನು ಮಾಡ್ತೀನಿ ಅಂದರೆ ಬನ್ನಿ, ಹೇಳಿ, ಕೈ ಮುಕ್ಕೊಂಡು ಹೊರಟ್ಬಿಡ್ತೀನಿ ನಾನು. ಏನು ಕೊಡಬೇಡಿ, ಖುಷಿಯಿದ್ದೀರಿ, ನೀವು ಆಶೀರ್ವಾದ ಮಾಡಿ ನಂಗೆ ಸಾಕು. ನಿಮ್ಮ ನೆಕ್ಸಕ್ಕೆ ಅಷ್ಟೇ. ನಾವು ಏನು ನೋಡಿ, ಅಲ್ಲಿ ಒಳಗಡೆ ಕ್ಯಾಮ್ರಾ ಇದೆ, ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮ್, ತಮಾಷೆ ಮಾಡ್ತಾರೆ.